ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನು ಅಂದರೆ, ತ್ರಿಕಾಲ ಜ್ಞಾನ ಪ್ರಾಪ್ತಿಗಾಗಿ ಯಾವ ಮಂತ್ರ ಸಾಧನೆಯನ್ನು ಮಾಡೋದರಿಂದ ನಿಮ್ಮಲ್ಲಿ ಭೂತ ಭವಿಷ್ಯತ್ ವರ್ತಮಾನಗಳನ್ನು ತಿಳಿದುಕೊಳ್ಳುವಂತಹ ಶಕ್ತಿ ಜಾಗೃತ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ. ನಿಮ್ಮಲ್ಲಿ ತ್ರಿಕಾಲ ಜ್ಞಾನ ಶಕ್ತಿ, ದಿವ್ಯ ದೃಷ್ಟಿ ಅನ್ನೋದು ಓಪನ್ ಆಗಬೇಕು ಅಂದರೆ ನೀವು ಯಾವ ರೀತಿಯಲ್ಲಿ ಸಾಧನೆ ಮಾಡಬೇಕು, ಈ ಸಾಧನೆಗಾಗಿ ಬೇಕಾಗುವಂತಹ ಸಾಮಗ್ರಿಗಳೇನು, ವಿಧಿವಿಧಾನಗಳೇನು, ಯಾವ ರೀತಿಯಲ್ಲಿ ನೀವು ಸಾಧನೆ ಮಾಡೋದರಿಂದ ನಿಮ್ಮಲ್ಲಿ ತ್ರಿಕಾಲ ಜ್ಞಾನ ಶಕ್ತಿ ಅನ್ನೋದು ಜಾಗೃತ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತೇನೆ. ಮೊದಲು ಸಾಧನೆ ಮಾಡಬೇಕು ಅಂದಾಗ ನಮಗೆ ಬೇಕಾಗಿರುವಂತಹ ಮೂಲ ವಸ್ತು ಏನು ಅಂದರೆ ಪಾದರಸ. ಪಾದರಸವನ್ನು ನಾವು ಏಕಮೂಲಿಕೆಯಲ್ಲಿ ಮರ್ದನೆಯನ್ನು ಮಾಡಿ, ಮೇಣ ರೂಪದಲ್ಲಿ ಮಾಡಿ, ಅದನ್ನು ಘನರೂಪಕ್ಕೆ ತಂದು ಶಾಪ ವಿಮೋಚನೆಯನ್ನು ಮಾಡಿ ಪುನರ್ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಬೇಕು. ಲಿಂಗ ರೂಪದಲ್ಲಿ ಮಾಡಿರುವಂತಹ ಪಾದರಸದ ಮೇಣಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದ ನಂತರ ಇಲ್ಲಿ ತೋರಿಸ್ತಿರುವಂತಹ ಮಂತ್ರವನ್ನು ನೀವು ಶುಭ ನಕ್ಷತ್ರವನ್ನು ನೋಡಿಕೊಳ್ಬೇಕು. ನಿಮ್ಮ ಹೆಸರಿನ ಮೇಲೆ ಶುಭ ನಕ್ಷತ್ರವನ್ನು ನೋಡಿಕೊಂಡು ಮಂತ್ರ ಸಾಧನೆಯನ್ನು ಪ್ರಾರಂಭ ಮಾಡಬೇಕಾಗತ್ತೆ. ನಿಮ್ಮ ಅಂಗೈಯಲ್ಲಿ ಏಕಮೂಲಿಕೆಯಲ್ಲಿ ಮರ್ದನ ಮಾಡಿದಂಥ ಪಾದರಸದ ಲಿಂಗವನ್ನು ಹಿಡಿದುಕೊಂಡು ಓಂ ಶಿವಶಕ್ತಿ ಪರಬ್ರಹ್ಮ ಸರ್ವಸಿದ್ಧಿ ಸರ್ವಜ್ಞಾನಂ ಭೂತಸಿದ್ಧಿ ಭವಿಷ್ಯ ಜ್ಞಾನಂ ದೇಹಿ ದೇಹಿ ಸ್ವಾಹ ಅಂತ ನೀವು 1008 ಬಾರಿ ಮಂತ್ರ ಜಪವನ್ನು ಮಾಡಬೇಕು. 1008 ಬಾರಿ ಮಂತ್ರ ಜಪವನ್ನು ಮಾಡಿದ ನಂತರ ಮತ್ತೆ ಓಂ ಐಂ ರೀಂ ಕ್ಲೀಂ ತ್ರಿಕಾಲ ದರ್ಶಿನೈ ನಮಃ ಅಂತ ನೀವು 1008 ಬಾರಿ ಮಂತ್ರವನ್ನು ಜಪ ಮಾಡಬೇಕಾಗತ್ತೆ. ಇದೇ ಥರನಾಗಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ನೀವು ನಿರಂತರವಾದ ಸಾಧನೆಯನ್ನು ಮಾಡಬೇಕು. ಎಷ್ಟು ದಿನಗಳ ಸಾಧನೆ ಇರುತ್ತೆ ಇದು ಅಂದರೆ 108 ದಿನಗಳ ಕಾಲ ಸಾಧನೆಯನ್ನು ಮಾಡಬೇಕಾಗತ್ತೆ. ಯಾಕಂದರೆ ನಿಮ್ಮ ಏಕಾಗ್ರತೆಯ ತಾಳ್ಮೆ ಶಕ್ತಿಯ ಮೇಲೆ ನಿಮ್ಮ ಸಾಧನೆ ಅನ್ನೋದು ಇರುತ್ತೆ. ನೀವು ಎಷ್ಟೊಂದು ಏಕಾಗ್ರತೆಯಿಂದ ತಾಳ್ಮೆಯಿಂದ ಮಂತ್ರ ಜಪವನ್ನು ಮಾಡ್ತೀರಾ, ಅಷ್ಟೇ ನಿಮ್ಮಲ್ಲಿ ಈ ಸಪ್ತಚಕ್ರಗಳ ಅನ್ನೋದು ಆ್ಯಕ್ಟಿವೇಶನ್ ಆಗುತ್ತೆ. ಸಪ್ತಚಕ್ರಗಳನ್ನೋದು ಆ್ಯಕ್ಟಿವೇಶನ್ ಆದಾಗ ದಿವ್ಯ ದೃಷ್ಟಿ ಅನ್ನೋದು ಓಪನ್ ಆಗುತ್ತೆ. ಯಾವಾಗ ದಿವ್ಯ ದೃಷ್ಟಿ ಅನ್ನೋದು ಓಪನ್ ಆಗುತ್ತೆ ಆಗ ನಿಮಗೆ ತ್ರಿಕಾಲ ಜ್ಞಾನ ಶಕ್ತಿ ಅನ್ನೋದು ಜಾಗೃತ ಆಗುತ್ತೆ. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲವನ್ನು ತಿಳಿದುಕೊಳ್ಳುವಂತಹ ಶಕ್ತಿ ನಿಮ್ಮಲ್ಲಿ ಜಾಗೃತ ಆಗುತ್ತೆ. ಈ ಥರ ಜಾಗೃತ ಆಗಬೇಕು ಅಂದರೆ ನಿಮ್ಮಲ್ಲಿ ಮೊದಲು ಏಕಾಗ್ರತೆ ಅನ್ನೋದು ಇರಬೇಕು. ಈ ಥರ ನೀವು ಸಾಧನೆಯನ್ನು ಮಾಡೋಕ್ಕೆ ಮುಂಚೆ ಮೊದಲು ಗುರುವಿನ ದೀಕ್ಷೆಯನ್ನು ತೆಗೆದುಕೊಳ್ಳಬೇಕು. ಗುರುವಿನ ಮಾರ್ಗದರ್ಶನದಲ್ಲಿ ನೀವು ಸಾಧನೆಯನ್ನು ಮಾಡಬೇಕಾಗತ್ತೆ. ಏಕೆಂದರೆ ಇದರಲ್ಲಿ ಕೆಲವೊಂದು ಹೋಮ ಆವತಿಗಳನ್ನು ಕೊಡೋದು ಇರುತ್ತೆ. ಆಮೇಲೆ ಕೆಲವೊಂದು ಮುದ್ರೆಗಳನ್ನು ನೀವು ಮಾಡುತ್ತಾ, ಕೆಲವೊಂದು ಮುದ್ರೆಗಳನ್ನು ಹಾಕುತ್ತಾ ಸಾಧನೆಯನ್ನು ಮಂತ್ರವನ್ನು ಜಪ ಮಾಡುವ ವಿಧಿವಿಧಾನಗಳು ಇದರಲ್ಲಿ ಇರುತ್ತೆ. ಆದ ಕಾರಣ ಈ ಒಂದು ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣವಾಗಿ ಹೇಳೋಕ್ಕೆ ಆಗಲ್ಲ. ನಿಮಗೆ ದೀಕ್ಷೆ ಏನಾದರೂ ಬೇಕಾಗಿದ್ದರೆ ನನ್ನ ನಂಬರಿಗೆ ನೀವು ಕರೆಯನ್ನು ಮಾಡಿ ದೀಕ್ಷೆಯನ್ನು ತೆಗೆದುಕೊಳ್ಬೋದು. ದೀಕ್ಷೆಯನ್ನು ತೆಗೆದುಕೊಂಡಾಗ ಎಲ್ಲವನ್ನು ಸಂಪೂರ್ಣವಾದ ಮಾಹಿತಿಯನ್ನು ನಾನು ಅದರಲ್ಲಿ ತಿಳಿಸ್ತೇನೆ. ಈ ರೀತಿಯಾಗಿ ನೀವು ಸಾಧನೆಯನ್ನು ಮಾಡಿದ್ದೇ ಆದರೆ ನಿಮಗೆ ಪರಿಪೂರ್ಣವಾದಂತಹ ತ್ರಿಕಾಲ ಜ್ಞಾನ ಶಕ್ತಿ ಅನ್ನೋದು ಬರುತ್ತೆ. ಯಾರಿಗೆ ತ್ರಿಕಾಲ ಜ್ಞಾನ ಶಕ್ತಿಯನ್ನು ಪಡೆದುಕೊಳ್ಳುವ ಇಚ್ಛೆ ಇದೆ, ತಾಳ್ಮೆ ಶಕ್ತಿ ಇದೆ, ಛಲ ಇದೆ, ಏಕಾಗ್ರತೆ ಇದೆ ಅಂಥವರು ತಪ್ಪದೆ ನೀವು ಈ ದೀಕ್ಷೆಯನ್ನು ತೆಗೆದುಕೊಳ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.